ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಸುದ್ದಿ, ದೇಶದ ರಾಜಕಾರಣದಲ್ಲೂ ಮಹತ್ವದ ಸುದ್ದಿ ಏನದು? ಇವತ್ತು ಬಿಜೆಪಿ ಟಿಕೆಟ್ ಬಿಡುಗಡೆ ಸಾಧ್ಯತೆ ಇದೆ. ಲೋಕಸಭಾ ಕ್ಷೇತ್ರಗಳಿಗೆ ಯಾರ್ಯಾರು ಅಭ್ಯರ್ಥಿಗಳು ಅಂತ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಇವತ್ತು ಅತ್ಯಂತ ಮಹತ್ವದ ಕ್ಷೇತ್ರಗಳಲ್ಲಿ ಯಾರ್ಯಾರು ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುವಂತಹ ಸಾಧ್ಯತೆ ಇದೆ. ಸೊ ಏನೇನಿದೆ, ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ನಿನ್ನೆ ತಡರಾತ್ರಿ 3:30ವರೆಗೂ ಕೂಡ ನಡೆದಿದೆ. ರೈಟ್, ರಾಮೇಶ್ವರ ಕೆಫೆಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿರ್ತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕುಂದಲಹಳ್ಳಿ ರಾಮೇಶ್ವರ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿದೆ. ಅಡಿಗೆ ಮನೆಯಲ್ಲಿದ್ದ ಕೆಲವರಿಗೆ ಗಾಯ ಆಗಿದೆ. ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದೆ. ರಾಮೇಶ್ವರ ಕೆಫೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ಬಹಳ ಜನಪ್ರಿಯ ಹೋಟೆಲ್. ರಾಮೇಶ್ವರ ಕೆಫೆಯಲ್ಲಿ ನಿಗೂಢವಾಗಿ ಸ್ಫೋಟ ಸಂಭವಿಸಿದೆ. ಕುಂದಲಹಳ್ಳಿ ರಾಮೇಶ್ವರ ಕೆಫೆಯಲ್ಲಿ ಸಂಭವಿಸಿರ್ತಕ್ಕಂಥ ಸ್ಫೋಟ, ಅಡುಗೆ ಮನೆಯಲ್ಲಿದ್ದಂತಹ ಕೆಲವರಿಗೆ ಗಾಯಗಳಾಗಿದ್ದಾವೆ. ಗಾಯಾಳುಗಳನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಮೇಶ್ವರ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು. ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿರ್ತಕ್ಕಂಥ ರಾಮೇಶ್ವರ ಕೆಫೆನಲ್ಲಿ ನಿಗೂಢವಾಗಿ ಸ್ಫೋಟ ಸಂಭವಿಸಿದೆ. ಏನು ನಡೆದಿದೆ, ಯಾತಕ್ಕೋಸ್ಕರ ಸ್ಫೋಟ ಸಂಭವಿಸಿತು, ಏನು ಕಾರಣ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅದೇನದು ಸಿಲಿಂಡರ್ ಬ್ಲಾಸ್ಟಾ ಅಥವಾ ಏನಾದರೂ ಬೇರೆ ಕಾರಣಗಳಿದ್ದಾವ ಅಥವಾ ಬೇರೆ ಥರದಲ್ಲಿ ಏನಾದರೂ ಸ್ಫೋಟ ಸಂಭವಿಸ್ತಾ, ಇದೆಲ್ಲ ಅಪ್ಡೇಟ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಇದೀಗ ಕುಂದಲಹಳ್ಳಿಯ ರಾಮೇಶ್ವರ ಕೆಫೆನಲ್ಲಿ ಅಡುಗೆ ಮನೆಯಲ್ಲಿ ಸ್ಫೋಟ ಸಂಭವಿಸಿದೆ. ಕೆಲವರಿಗೆ ಗಾಯಗಳಾಗಿದ್ದಾವೆ. ಗಾಯಾಳುಗಳನ್ನು ಖಾಸಗಿ ಆಸ್ಪತ್ರೆಗೆ ದಾಖಲುಪಡಿಸಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ನಿಗೂಢವಾಗಿ ಸಂಭವಿಸಿರುವಂಥ ಸ್ಫೋಟ. ಏನಾಯಿತು ಅಂತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಸಾಕಷ್ಟು ದೊಡ್ಡದಾಗೇನೆ ಆ ಸ್ಫೋಟ ಸಂಭವಿಸಿರೋದು ಕ್ಲಿಯರ್ ಆಗೇನೆ ಕಾಣುತ್ತೆ. ಹಲವು ಜನರಿಗೆ ಗಾಯಗಳು ಕೂಡ ಆಗಿದ್ದಾವೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಏನಾದರೂ ಸಾವು ನೋವು ಸಂಭವಿಸಿದೆಯಾ ಅಥವಾ ಯಾವ ಕಾರಣಕ್ಕೋಸ್ಕರ ಈ ಒಂದು ಸ್ಫೋಟ ಆಯಿತು, ಏನು ಹೆಚ್ಚು ಕಮ್ಮಿ ಆಯಿತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆ ಎಲ್ಲ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಇದೀಗ ಸ್ಫೋಟದ ಚಿತ್ರಗಳು ಮಾತ್ರ ಲಭ್ಯ ಇದ್ದಾವೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಯಾವ ಕಾರಣಕ್ಕೋಸ್ಕರ ಸ್ಫೋಟ ಸಂಭವಿಸಿದಂತೆ, ಎಷ್ಟೊತ್ತಿಗೆ ಸಂಭವಿಸಿದೆ ಸ್ಫೋಟ, ಇದರಲ್ಲಿ ಏನಾದರೂ ಅನಾಹುತಗಳಾಗಿದೆಯಾ, ಏನ್ ಕತೆ? ಶ್ರೀಲಕ್ಷ್ಮಿ, ಏನು ಸದ್ಯಕ್ಕೆ ಲಭ್ಯ ಆಗ್ತಾರೋ ಮಾಹಿತಿ ಪ್ರಕಾರ 1 ಗಂಟೆ ಸುಮಾರಿಗೆ ಕುಂದಲಹಳ್ಳಿ ಗೇಟ್ ಬಳಿ ಇರ್ತಕ್ಕಂಥ ಶ್ರೀ ರಾಮೇಶ್ವರ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿದೆ. ಅದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತೇಳಿ ಅಗ್ನಿಶಾಮಕ ದಳಕ್ಕೆ ಒಂದು ಸಾರ್ವಜನಿಕರಿಂದ ಒಂದು ಕರೆ ಹೋಗುತ್ತೆ. ಕೂಡಲೇ ಒಂದು ಅಗ್ನಿಶಾಮಕ ದಳವನ್ನ ಅಲ್ಲಿಗೆ ಕಳಿಸಿಕೊಡುವಂತ ಒಂದು ಪ್ರಯತ್ನವನ್ನ ಅಗ್ನಿಶಾಮಕ ಸಿಬ್ಬಂದಿ ಮಾಡುವಂಥದ್ದು. ಬಂದ ಕೂಡಲೇ ಅಲ್ಲಿ ಬೆಂಕಿಯನ್ನ ನಂದಿಸ್ತಾರೆ. ಈ ಒಂದು ಘಟನೆಯಲ್ಲಿ ಏನು ಸ್ಫೋಟದ ತೀವ್ರತೆಗೆ ಸುಮಾರು 5 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರ್ತವೆ. ಅವರನ್ನ ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾರೆ. ಇಲ್ಲಿ ಏನು ಬೆಂಕಿಯನ್ನ ನಂದಿಸಿದ ಬಳಿಕ ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬರಲ್ಲ. ಈ ಟೈಮ್ ನಲ್ಲಿ ಪೊಲೀಸರಿಗೆ ಹಾಗಾದ್ರೆ ಅಲ್ಲಿ ಬ್ಲಾಸ್ಟ್ ಆಗಿರುವಂತದ್ದು ಏನು ಅಂತೇಳಿ ಅಗ್ನಿಶಾಮಕ ಸಿಬ್ಬಂದಿ ಇರ್ಬೋದು ಅಥವಾ ಪೊಲೀಸರು ಇರ್ಬೋದು, HAL ಪೊಲೀಸರು ಏನೋ ಅಷ್ಟೊತ್ತಿಗೆ ಸ್ಥಳಕ್ಕೆ ಹೋಗಿರ್ತಾರೆ. ಅವರಿಗೆ ಅನುಮಾನ ಶುರುವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದಾಗ ಒಬ್ಬ ವ್ಯಕ್ತಿ ಬ್ಯಾಗ್ ಒಂದನ್ನ ತಂದಿದ್ದ. ಇದು ಬ್ಲಾಸ್ಟ್ ಆಗಿರೋ ಬಗ್ಗೆ ಮಾಹಿತಿ ಇದೆ ಅಂತೇಳಿ ಅಲ್ಲಿಯ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿಯೊಬ್ರು ಹೇಳಿಕೆಯನ್ನು ಅಷ್ಟೇ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ದೃಢೀಕರಿಸಿಕೊಳ್ಳುವ ನಿಟ್ಟಿನಲ್ಲಿ ಆ ಒಂದು ರಾಮೇಶ್ವರ ಕೆಫೆಯ CCTV ಫುಟೇಜ್ ಗಳನ್ನ ಸಂಗ್ರಹಿಸುವ ಕೆಲಸನ, ಜೊತೆಗೆ ಸುತ್ತಮುತ್ತಲ ಇರ್ತಕ್ಕಂಥ CCTV ಫುಟೇಜ್ಗಳು, ಜೊತೆಗೆ ಇನ್ನೂ ಕೆಲವೊಂದು ಸಿಬ್ಬಂದಿಗಳು ಏನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಂದ ಒಂದು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ HAL ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ರಾಮೇಶ್ವರ ಕೆಫೆನಲ್ಲಿ ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು ಏನು ಅಂತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಸಂಭವಿಸಿರ್ತಕ್ಕಂಥ ಸ್ಫೋಟ, ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕುಂದಲಹಳ್ಳಿಯಲ್ಲಿ ಇರ್ತಕ್ಕಂಥ ರಾಮೇಶ್ವರ ಕೆಫೆಯಲ್ಲಿ ಸಂಭವಿಸಿರ್ತಕ್ಕಂಥ ಸ್ಫೋಟ ಇದೆ. ಇತ್ತೀಚೆಗಷ್ಟೇ ಮತ್ತೊಂದೆಡೆ ಇದೇ ರೀತಿ ಸಿಲಿಂಡರ್ ಸ್ಫೋಟಗೊಂಡಿದ್ದನ್ನು ನಾವು ನೋಡಿದ್ವಿ. ಇದೀಗ ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ, ಕುಂದಲಹಳ್ಳಿಯಲ್ಲಿ ಇರ್ತಕ್ಕಂಥ ರಾಮೇಶ್ವರ ಕೆಫೆಯಲ್ಲಿ ನಿಗೂಢ ಸ್ಫೋಟ